ಚಿಂತಿಲ್ಲ, ಅವ್ರ ಮುಖದೊಳಗೆ ನಗು ಬತ್ತಿರಬಾರ್ದು ಹಂಗೆ ಬದುಕಿದವರು ಅವ್ರು ಹಿಂದಿನವರು ಅಂದ್ರೆ. ನಿಜವಾದ ಸಂಪದ ಅಂದ್ರೆ ಮನಸ್ಸಿನ ಶಾಂತಿ ನೆಮ್ಮದಿ. ನಿಜವಾದ ಸಂಪತ್ತು ಅಂದ್ರೆ ಮುಖದೊಳಗೆ ಯಾವತ್ತೂ ಕೂಡ ಬಾಡ್ಲಾರ್ದಂಗ ಬತ್ತಲಾರ್ದಂಗ ಯಾವಾಗಲೂ ಕೂಡ ನಮ್ಮೊಳಗಿನ ಜ್ಞಾನ ಉಳಿಸ್ಕೊಂಡು ಬೆಳೆಸ್ಕೊಂಡು ಯಾವಾಗಲೂ ಕೂಡ ನಗನಗುತ್ತ ಬದುಕ್ತಾನಲ್ಲ, ಅದು ನಿಜವಾದ ಆಸ್ತಿ, ನಿಜವಾದ ಅಸ್ತಿತ್ವ. ಅದು ಹಿಂದಿನವರು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಾರ. ಈ ಮುಂದಿನವರಿಗೆ ಅದಿಲ್ಲ. ನೀವೇನೇ ಹೇಳಿ ನಗೋದು ಭಾಳ ಕಷ್ಟ. ಈ ಮುಂದಿನ ಜನ ನಗೋದು ಅಂದ್ರೆ ಏನೋ ಅಂತ ಕೇಳ್ತಾರೆ. ಅವ್ರ ಕೈಯಾಗ ಮೊಬೈಲ್ ಇದ್ರೆ ನಗಕ್ಕೆ ಸಾಧ್ಯ ಅಲ್ರಿ? ಮೊಬೈಲ್ ಇದ್ರೆ ನಗಕ್ಕೆ ಸಾಧ್ಯ. ಯಾವ ನಾಟಕ ಸಿನಿಮಾ ನೋಡಿದ್ರೆ ನಗಕ್ಕೆ ಸಾಧ್ಯ. ಆದರೆ ಹಿಂದಿನ ಜನ ನಾಟಕ ಸಿನಿಮಾ ಬೇಕಾಗಿದ್ದಿಲ್ಲ. ನಗಬೇಕು ಅಂದ್ರೆ ನಗು ಅನ್ನೋದು ಹೊರಗೆ ತರೋದಲ್ಲ, ಅದು ಒಳಗೆ ಇರೋದು. ಅದನ್ನೇ ತೆಗಿಬೇಕಷ್ಟೆ. ಸಂತೋಷ ಹೊರಗೆ ಅಂಗಡಿಯಾಗ ಸಿಗೋವಲ್ಲ. ನೆಮ್ಮದಿ ಹೊರಗ ಬಂಗಾರ ಬೆಳ್ಳಿ ರೊಕ್ಕ ರೂಪಾಯಿ ಅಂಗಡಿಯಾಗ ಸಿಗೋದಲ್ಲ. ಸಿಗೋದು ಎಲ್ಲಿಪ್ಪ ಅಂದ್ರೆ ನಿಮ್ಮೊಳಗನ ಸಿಗೋದು. ಅದು ನಿಮ್ಮೊಳಗ ಸಿಗಬೇಕು ಅಂದ್ರೆ ಅದು ನೀವದನ್ನು ಹೆಕ್ಕಿ ತೆಗೆದಾಗ ಮಾತ್ರ ಆ ನೆಮ್ಮದಿ ಶಾಂತಿ ಬರಕ್ ಸಾಧ್ಯ. ಅದಾ ತೆಗಿಲಾರ ನಾವು ಹೊರಗ ತೆಗಿತೀವಿ ಅಂದ್ರೆ ಹೊರಗ್ಲಿದ್ದು ಎಲ್ಲಿದ್ದು ಬರ್ತದೆ ಹೇಳಿ ನೋಡೋಣ. ನಾವೆಲ್ಲ ಆರಾಮದೀವಿ ಅನ್ನುವಂಥ ವಾತಾವರಣದ ಜೊತೆಗೆ ಇನ್ನೆಲ್ಲ ಖುಷಿ ನೆಮ್ಮದಿ ವಾತಾವರಣ ಹೊರಗಿನ ಪ್ರಾಣಿ ಪಕ್ಷಿಗಳನ್ನು ನೋಡ್ರಿ. ಬೆಳಕರಿತು ಅಂತಂದ್ರೆ ನಿಮ್ಮ ಸುತ್ತಮುತ್ತಲ ಪ್ರದೇಶದೊಳಗೆ ಗಿಡ ಮರಗಳೊಳಗೆ ಹಕ್ಕಿ ಪಕ್ಷಿಗಳು ಇರ್ತಾವ. ಅವು ಎಷ್ಟು ಜಲ್ದಿ ಎದ್ದೇಳ್ತಾವ್ರಿ? ಬೆಳಗ್ಗೆ ನಸಿಗಿನೊಳಗೆ ಎದ್ದು ಚಿಲಿಪಿಲಿ ಅಂತ ತಿಳ್ಕೊಂಡು ಏನ ಧ್ವನಿ ಮಾಡ್ತಿರ್ತಾವ. ಕುಂತಲ್ಲಿ ಕುಂದ್ರಂಗಿಲ್ಲ, ನಿಂತಲ್ಲಿ ನಿಂದ್ರಂಗಿಲ್ಲ. ಈ ಕಡೆಯಿಂದ ಅಕ್ಕಡೆಯಿಂದ ಈ ಕಡೆ ಹಾರಾಡ್ತಿರ್ತಾವ. ಏನ ಖುಷಿ, ಏನ ವಾತಾವರಣದೊಳಗೆ ಇದಿರ್ತಾವ. ಅವು ಏನು ಡಿಗ್ರಿ ಓದಿಲ್ಲ, ಅವು ಪದವಿ ಇಲ್ಲ ಅವಕ್ಕೆ. ಅದನ್ನ ನಗದು ಮಾತ್ರ ಬಹಳ ಚಂದ ನಗುತ್ತಾವ. ಖುಷಿಯಿಂದ ಸ್ವಲ್ಪ ಆಯುಷ್ಯ ನಮ್ಮಷ್ಟಿಲ್ಲ. ಅಷ್ಟ ಆಯುಷ್ಯದೊಳಗ ಕುಂತಲ್ಲಿ ಕುಂದ್ರಲಾರ್ದಂಗ ಉತ್ಸಾಹದಿಂದ ನೆಮ್ಮದಿಯಿಂದ ಬದುಕು ಮುಗಿಸ್ತಾವ. ಮುಗಿಸಿದಂಥ ಬದುಕಿನೊಳಗೆ ಒಂದು ದಿವಸ ದೇವರಿಗೆ ಬೈದಿಲ್ಲ ಅವು, ನಮಗೆ ಹಿಂಗೆ ಯಾಕೆ ಮಾಡಿದೆ ಅಂತ. ಆದ್ರೆ ಮನುಷ್ಯ ಹಂಗಲ್ಲ. ಮನುಷ್ಯ ಹೆಂಗಪ್ಪ ಅಂದ್ರೆ ಎದ್ದೇಳಬೇಕಾದ್ರನ ಮಕ ಗಂಟಾಕಿ ಮಕ ಕಿವುಚಿ ಒಳ್ಳೆ ಬೆಳಕರ್ದದೋ ಮರ ಇಷ್ಟೊತ್ತು ತಣ್ಣಗಿದ್ದೆ ಅಂತ ತಿಳ್ಕೊಂಡು ಮೈ ಕೈ ಮುರಿತ ಮೇಲೆ ಎದ್ದ ತಕ್ಷಣ ಚಂದ ಇನ್ನೊಬ್ಬರ ಜೋಡಿ ಮಾತಿಲ್ಲ. ಮನೆಗಳವ್ರ ಜೋಡಿ ಚಂದ ಮಾತಾಡಂಗಿಲ್ಲ. ಎದ್ದಿದ್ದೆ ತಡ ಚಾ 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 ಅಲ್ಲಿದ್ದ ಆರಂಭ ಆಗ್ತದೆ ಬದುಕ. ನೆರೆಹೊರೆಯವ್ರ ಜೊತೆ ಚಂದ ನಗುವಿಲ್ಲ, ಮಾತಿಲ್ಲ. ಯಾಕನ ಬೆಳಕರದನ್ನ ಲೆಕ್ಕದವಾಗ ನಾವಿರ್ತೀವಿ. ಈ ಹಿಂದಿಟ್ಟೇಜ್ ಮುಂದಿಡೋದ್ರಾಗ ಬಹಳಷ್ಟು ಒಂದೊಂದು ನಮೂನೆ ಆಲೋಚನೆಗಳು ಬರ್ತಾವ. ನಮ್ಮ ಬದುಕು ಬೇಸರದಿಂದ ಕೂಡ್ಯದ. ಎಲ್ಲ ಜೀವರಾಶಿಗಳ ಬದುಕು ಉತ್ಸಾಹದಿಂದ ಕೂಡ್ಯದ. ಅದಕ್ಕೆಲ್ಲ ಏನು ಕಾರಣ ಅಂತಂದ್ರೆ ಅವುಗಳ ಬದುಕಿನೊಳಗ ಕಲ್ಮಶ ಇಲ್ಲ. ಕಲ್ಮಶ ಅಂದ್ರೇನು? ಹೊರಗೊಂದಿಲ್ಲ. ಆಮೇಲೆ ಅವರೊಳಗ ಕೊರಗಿಲ್ಲ, ಅತೃಪ್ತಿ ಇಲ್ಲ. ಅವ್ರ ಜೀವನದೊಳಗೆ ಅವತ್ತಿಂದ ಅವತ್ತ ಬದುಕ್ತಾವಂದ್ರು ಕೂಡ ಅವುಗಳೊಳಗ ಅತೃಪ್ತಿ ಇಲ್ಲ. ಹೆಂಗ ಬಂದ ಬದುಕನ್ನ ಹಂಗ ಸಾಗಿಸ್ತಾವ. ಅದು ಜೀವನ. ಅಂತ ಜೀವನವನ್ನು ನಾವು ಕಲ್ತೀವಿ ಅಂತಂದ್ರೆ ಬದುಕು ಬಹಳ ಚಂದ ಇರ್ತದೆ. ಅಂದಿನ ಬದುಕ ನಾವ್ ಹಂಗಿಲ್ಲ. ನಮ್ಮ ಬದುಕು ಹೆಂಗದವ ಅಂತಂದ್ರೆ ಯಾವಾಗೋ ಆಗಿರ್ತದ ಘಟನೆ, ಯಾವಾಗೋ ನೆನೆಸ್ಕೊಳ್ಳೋದು, ಯಾವಾಗೋ ಅಳೋದು. ಉದ್ರಿ ಜಾಸ್ತಿ ನಾವು. ಯಾರಾದ್ರೂ ಸತ್ತಲ್ಲಿ ಹೋಗ್ಯಾರಪ್ಪ ಅಂತಂದ್ರೆ ಸೊಸೆಯಾದ ಹೆಣ್ಮಗಳು ಅಳತಾಳಪ್ಪ ಅಂತಂದ್ರೆ ಮಕ್ಕದಾಗಲಲ್ಲಿ ಮೇಕಪ್ ಕೆಡತದ ಅಂತ ತಿಳ್ಕೊಂಡು ಅಳಂಗಿಲ್ಲ. ಅವಾಗಲ್ಲಿ ಆ ಹೆಣ್ಮಗಳು ಅಳಂಗಿಲ್ಲ. ಬಹಳ ಸೂಕ್ಷ್ಮಿ. ಇಷ್ಟ ತೆಗೆದು ಹಿಂಗಂತಾಳಷ್ಟ. ಮೊದ್ಲಿನ ಮಕ್ಕಳು ನೋಡ್ರಿ ಹೆಂಗ ಅಳ್ತಾರ. ಎದ್ದೆದೆ ಬಡ್ಕೊಂಡು ನೆಲಕ್ಕೆ ಎದ್ದು ಬೋರಾಡಿ ಜೋರು ಅಳುತ್ತಾರ ಅವ್ರು. ಈಗಿನವ್ರು ಅಳದಂಗೆ ಅಳಂಗಿಲ್ಲ. ಅಳದ ಸೂಕ್ಷ್ಮ. ಅದು ಬಹಳ ಸೂಕ್ಷ್ಮ. ನಗದು ಮೊದಲ ಜನ ನಗ್ತಾರಲ್ಲ, ಅವಕಾಶ ನಕ್ಕರು ಅಂತಂದ್ರೆ ಸಾಕು. ಸುತ್ತ ಅವ್ರು ನೋಡಿ 4-8 ಮಂದಿ ನಗಬೇಕಂಗ. ಅಲ್ಲಿ ನೋಡಿ ಹೆಂಗ್ ನಗ್ತಾರ ಅಂತ ತಿಳ್ಕೊಂಡು ಏನೊಂದು ಆಲೋಚನೆ ಇಲ್ದಂಗ ನಗೋರು ನೋಡಿ ನಕ್ ಬಿಡ್ಬೇಕು ಅಂತ ರೀತಿಯೊಳಗ ಹಂಗ ನಗೋರು. ಈಗ ನಕ್ರೇನಂತಾರ ಅಕ್ಕಡಿ ಕಡೆ ನೋಡಿ ಯಾವಾಗ ನಾವು ಇನ್ನೊಂದ್ಸಲ ನೆನೆಸ್ಕೊಂಡು ನಕ್ರಾಯ್ತು ಅಂತ ತಿಳ್ಕೊಂಡು ಮನೆಗೆ ಹೋಗಿ ನಗೋ ಜನ ಬೇರೆ ಅದ. ಯಾಕ್ರಿ? ಇವೆಲ್ಲ ಉದ್ರಿ ಅಂದ್ರೆ ಏನು? ಯಾವಾಗ ಭಾವನೆಗಳು ಹೆಂಗಿರ್ತಾವ, ಯಾವಾಗ ಅಳಬೇಕಾಗ್ತದ ಹತ್ತು ಬಿಡೋದು, ಯಾವಾಗ ನಗಬೇಕಾಗ್ತದ ನಕ್ಕು ಬಿಡೋದು. ಹಸುವಾದಾಗ ಹೆಂಗ ಉಣ್ತೀವಲ್ಲ,
ಇಲ್ಲ, ಕೆಲವೊಂದು ಎಲ್ಲ ಕ್ರಿಯೆಗಳು ಯಾವಾಗ ಏನೇನು ಇರ್ತಾವ ಅವಾಗ ಹೆಂಗೆ ಮಾಡ್ತೀವಿ, ಅದರಂಗೆ ಇವೊಂದಿಷ್ಟು ಕೂಡ ಇವೆಲ್ಲ ಜೀವನವನ್ನ ಯಾವಾಗಿಂದ ಅವಾಗ ಮಾಡಿದ್ರಿ ಅಂತಂದ್ರೆ ಭಾಳ ಚಂದ ಇರ್ತಾವ. ಈಗ ಹಾರ್ಟ್ ಆಗತ್ತಲ್ಲ, ಎದಕ್ಕಂತೀರಿ ನೀವು? ಹಾರ್ಟ್ ಆಗ್ತದಲ್ಲ, ಇವು ಎದ್ರ ಸಲುವಾಗಿ ಅಂದ್ರೆ ಉದ್ರಿ ನಗದಿ ಮಾಡೋ ಸಲುವಾಗಿನೇ, ಭಾವನೆಗಳನ್ನ ಹಿಂದೆ ಮುಂದೆ ಮಾಡೋದ್ರ ಸಲುವಾಗಿ ಏನಾಗ್ತದ ಅಂದ್ರೆ ಸುಡುಗಾಡ್ ಜಡ್ ಬರ್ತಾವ ಮನುಷ್ಯನಿಗೆ. ಕ್ಲಿಯರ್ ಇರೋದು, ಕ್ಲಿಯರ್, ಅಪ್ಪಟ ಕ್ಲಿಯರ್. ಈಗ ನಿನ್ನೆ ಕಳೆದೋಗ್ಯದ, ನಿನ್ನೆ ಆಗೋಗ್ಯದ, ಹೌದಾ? ನಿನ್ನೆ ಮುಗಿದೋಗ್ಯದ ಜೀವನ. ಇನ್ನು ನಾಳೆ ಬಂದಿಲ್ಲ, ಬರೋದದ, ಬಂದಿಲ್ಲ ಬರೋದದ. ಇನ್ನು ಸದ್ಯ ಇವತ್ತಿನ ಜೀವನದಲ್ಲ, ಈಗ ಸದ್ಯದ ಜೀವನದಲ್ಲ. ಈ ಸದ್ಯದ ಜೀವನದೊಳಗೆ ನಾವು ಹೆಂಗಿರಬೇಕು ಅಂತಂದ್ರೆ ನಿನ್ನೆ ಇಲ್ಲ ನಾಳೆ ಇಲ್ಲ, ಅವೆರಡು ಇರ್ಲಾರ್ದಂಗ ವಾಸ್ತವ ದಿನದೊಳಗ ಏನು ಕಲ್ಲಮಶ ಇರ್ಲಾರ್ದಂಗ, ತಲೆಯಾಗ ಏನು ಜಿಡ್ಡು ಇರ್ಲಾರ್ದಂಗ ನಕ್ಕಂತ ಏನು ಕುಂದಿರ್ತೀವಲ್ಲ, ಅದಕ್ಕೊಂದು ಯೋಗ ಅಂತ ಕರೀತಾರೆ. ಹಂಗ ಕಳೆಯೋದೇ ಜೀವನ. ಒಂದು ಗ್ಲಾಸ ಕೈಯಾಗ ಹಿಡ್ಕೊಂಡಿರ್ತೀವಿ, ಕಾಜಿನ ಗ್ಲಾಸ, ಇದ್ದಕ್ಕಿದ್ದಂಗೆ ಕೈ ಜಾರಿ ಕೆಳಗೆ ಬೀಳ್ತದ, ಹೊಡಿತದ. ಒಡೆದ ಮುಗಿದೋಗ್ಯದ ಟೈಮ್. ಹೊಡಿಬಾರ್ದಿತ್ತು ಹಿಂಗಂದ್ರೆ ಅದನ್ನು ಕೂಡ್ತದ? ಕೂಡಂಗಿಲ್ಲಲ್ಲ. ಹಿಂಗ ಆಗಬಾರ್ದಿತ್ತು ಅದಾಗ್ಯದ, ಘಟನೆ ಮುಗಿದೋಗ್ಯದ. ಆಗಬಾರ್ದಿತ್ತು ಅಂತಂದ್ರೆ ಮುಗಿತದೇನದು? ಇಲ್ಲಲ್ಲ, ನಿನ್ನೆ ಕಳೆದೋಯ್ತು, ಸಿಗಂಗಿಲ್ಲ. ಅದು ಎಷ್ಟು ಕೋಟಿ ಕೊಟ್ಟರು ಕೂಡ ನಿನ್ನೆ ಬದುಕಿ ಸಿಗಂಗಿಲ್ಲ, ಅದನ್ನು ತಿದ್ಕೊಳ್ಳಕ್ ಆಗೋದಿಲ್ಲ. ನಮ್ಮ ಜೀವನ ಹೆಂಗ್ ಕಳೀತಾವ ಅಂತಂದ್ರೆ ಹಿಂಗ ಆಗಬಾರ್ದಾಗಿತ್ತು ಅಂತ ಒಂದು ಅರ್ಧ ದಿವಸ ಹೋಗ್ತಾವ. ನಾಳೆ ಹೆಂಗ ಅನ್ನುವಂಥ ವಿಚಾರದೊಳಗ ಅರ್ಧ ದಿವಸ ಹೋಗ್ತದ. ಇವತ್ತಿನ ದಿವಸ ಎಲ್ಲಿ ಉಳಿತು ನಿಮ್ಮ ಪಾಲಿಗೆ? ಸಂತೋಷ ಪಡಾಕ, ನೆರೆಹೊರೆಯವ್ರ ಜೋಡಿ ಮಾತಾಡಾಕ, ಈ ಬದುಕ ಚಂದ ಅನುಭವಿಸಾಕ ಇವತ್ತಿನ ದಿವಸ ಎಲ್ಲಿ ಉಳಿತು? ನಿನ್ನೆ ನಾಳೆಗಳ ಚಿಂತೆಯೊಳಗ ಇವತ್ತು ನಮ್ಮನ್ನು ನಾವು ಕಳ್ಕೊಂಡು ದೇಹ ಒಂದು ಕಡೆ ಮನಸ್ಸು ಒಂದು ಕಡೆ ಆದಾಗ ಮುಖ ಕೆಡಲಾರ್ದಂಗಿರಾಕ ಹೆಂಗ್ ಸಾಧ್ಯ? ಕೆಡದೆ, ಸಹಜ ಕೆಡ್ತದ, ಬದುಕು ಕೆಡ್ತದ. ಇವು ಗೊತ್ತಿಲ್ಲ, ಬೇರೆ ಪ್ರಾಣಿ ಪಕ್ಷಿಗಳಿಗೆ ಅವು ಗೊತ್ತಿಲ್ಲ. ನಿನ್ನೆದಿಲ್ಲ ನಾಳೆದಿಲ್ಲ, ನೇರ ಬದುಕ. ಮಾತಾಡಿದ್ರೆ ಮನಸ್ಸ ಬಾಯಿ ತುಂಬ ಚಂದ, ಬದುಕ ಕಳೆದ್ರೆ ಅಂಗ ಕಳಿತಾವ, ತಿಂದ್ರ ಅಂಗ ಕಳಿತಾವ, ಬದುಕಿದ್ರ ಅಂಗ ಕಳಿತಾವ, ಹಾಡು ಹಕ್ಕಿ ಅಂತ ಏನೆಲ್ಲ ನಡೀತಾವ. ಆದ್ರೆ ನಮ್ಮ ಬದುಕಂಗಲ್ಲ. ನಮ್ಮ ಬದುಕು ಹೆಂಗ ಅಂತಂದ್ರೆ ಸಂತೋಷದಲ್ಲಿ ಕೂಡ ದುಃಖ ನೆನೆಸ್ಕೊಂಡು ಸಂತೋಷ ಇರ್ಲಾರ್ದಂಗೆ ಮಾಡ್ಕೊಳ್ಳೋದು. ಒಂದು ಮದುವೆ ನಡೆದಿತ್ತು ಭರ್ಜರಿ, ಭಾಳ ಖರ್ಚು ಮಾಡಿ ಮದುವೆ ಮಾಡಕತ್ತಿದ್ದ ಮಗನ ಮದುವೆ ಮಾಡಕತ್ತಿದ್ದ. ಎಲ್ಲ ಬೀಗರು ಬೀಜರೆಲ್ಲ ಸೇರ್ಯಾರ. ಏನ ಬಂಗಾರ ಬೆಳ್ಳಿ ಎಲ್ಲ ರೀತಿಯಿಂದಲೂ ಕೂಡ ಬರ್ತಿ ಎಲ್ಲ ರೀತಿಯಿಂದಲೂ ಕೂಡ ಜನ ಸೇರಿ ಏನೆಲ್ಲ ಅಕ್ಕಿ ಕಾಳು ಹಾಕ ಟೈಮ್. ಅದರಾಗ ಒಬ್ಬ ಹೆಣ್ಮಗಳು ಏನು ಆಲೋಚನೆ ಮಾಡಿರ್ಲಿ, ಹಿರಿಯರ ಆಶೀರ್ವಾದ ಆಗಲಿ ಅಂತ ತಿಳ್ಕೊಂಡು ಆ ಮದುವೆಯನ್ನು ಮಾಡಕತ್ತಿಲ್ಲ. ಅವ್ರ ತಾಯಿನ ಕರ್ಕೊಂಡು ಬಂದ ಆ ಜಾಗದಾಗ ಕುಂದಿರಿಸಿ ವಧುವರರಿಗೆ ಆಶೀರ್ವಾದ ಮಾಡಿಸ್ಬೇಕಂತ ಆ ಮುದುಕಿನ ಕರ್ಕೊಂಡ್ಬಂದು ಕುಂದಿರಿಸಿದ್ರು. ಆ ಮುದುಕಿಗೆ 90 ವರ್ಷ. ಅದೆಲ್ಲ ನೋಡ್ತಾಳ, ಸಡಗರ ಸಂಭ್ರಮ ಎಲ್ಲ ನೋಡ್ತಾಳ. ಎಲ್ಲರೂ ಸಂತೋಷವಾಗದಾರ. ಅಕ್ಕಿ ಕಾಳು ಹಾಕಂತ ತಿಳ್ಕೊಂಡವ್ರು ಅಕ್ಕಿ ಕೈಯಾಗ ಕೊಟ್ಟಾರ. ಹಿಂಗ ಹಾಕೋಂತ ಅಳಾಕತ್ತಿ ಬಿಡ್ತಾ ಮುದುಕಿ. ಅಳಾಕತ್ತಿದ್ರು ಯಾಕಂತ ಹೇಳವಲ್ತ ಮುದುಕಿ, ಅಳಾಕತ್ತಿ ಬಿಡಿತು. ಒಬ್ಬರು ಕಣ್ಣು ಒರೆಸ್ಕೊಳ್ಳೋರು ಪಾಪ ಅಳಾಕತ್ತಾರ ಅಂತ ತಿಳ್ಕೊಂಡು ಇನ್ನೊಬ್ರು ಹಂಗ ಅಳದ ಚಾಲು ಆಯ್ತು. ಕಾರಣ ಯಾರಿಗೂ ಗೊತ್ತಿಲ್ಲ. ಅಳಾಕತ್ತಿದ ಸಂದರ್ಭದೊಳಗ ಎಲ್ಲಾ ರೀತಿಯಿಂದಲೂ ಕೂಡ ಉಳಿದವರೆಲ್ಲ ಸಮಾಧಾನ ಮಾಡಕ್ ಬಂದ್ರು. ಯಾಕೆ ಅಳತಿ ಅಂತ ಕೇಳಿದ್ರು. ಕೇಳಿದ ಮೇಲೆ ಆ ಮುದುಕಿ ಅಂತದ, ಇಂಥ ಟೈಮ್ನ್ಯಾಗ ನನ್ನ ಗಂಡ ಇದ್ರ ಚಲೋ ಇತ್ ನೋಡು ಅಂತ ಅಳಕತ್ತಳ. ಈ ಟೈಮ್ನಾಗ ನನ್ನ ಗಂಡ ಇದ್ದ ಅಂದ್ರೆ ಅತಂದು ಆಶೀರ್ವಾದ ಆಗ್ತಿತ್ತು, ನಮ್ಮ ಯಜಮಾನ ನಮ್ಮ ಹಿರಿಯ ಇದ್ರೆ ಇನ್ನೂ ಚಲೋ ಆಗ್ತಿತ್ತು ಅಂತ 90 ವರ್ಷದ ಮುದುಕಿ ಇಂದ ಗಂಡನ್ ನೆನೆಸ್ಕೊಂಡು ಹೋಗಿ 20 ವರ್ಷ ಆಗ್ಯದ. ಆ ಗಂಡನ್ ನೆನೆಸ್ಕೊಂಡು ಹತ್ಕೊಂತ ನಕ್ಕೊಂತಿದ್ದವ್ರನ್ನ ಮೊದಲು ಮಾಡಿ ಅಳಸಕ್ ಚಾಲೂ ಮಾಡಿದ್ಲು. ಸಂತೋಷದ ಸಂಭ್ರಮ ದುಃಖದೊಳಗಾಯ್ತು. ಕಾರಣ ಏನು ಅಂತಂದ್ರೆ ಕೆಲವೊಂದಿಷ್ಟು ದುಃಖದ ಘಟನೆಗಳನ್ನ ಸಂತೋಷ ಸಮಯದಲ್ಲಿ ನೆನೆಸ್ಕೊಂಡಾಗ ಆಗೋದಂಗ. ಹಾಗೆ ನಮ್ಮ ಬದುಕು ಒಳ್ಳೆ ರೀತಿಯಿಂದ ಸಾಗಬೇಕಾದ್ರೆ, ನೆಮ್ಮದಿಯಿಂದ
ನಡಿಬೇಕಾದ್ರೆ ಬದುಕನ್ನುವಂತ ತಪಸ್ಸು ಹೆಂಗಿರ್ತದ ಅಂದ್ರೆ ಆಗಿಂದಾಗಲೇ ಮುಖ ಚಂದಿರಬೇಕು, ಜೀವನ ಚಂದಿರಬೇಕು ಅಂತಂದ್ರೆ ತಪಸ್ಸಿನ ಜೀವನ ಅಂತಂದ್ರೆ ಅಂದಿನ ಬದುಕು ಅಂತೇನು ಸಾಗಿಸಿದ್ರಲ್ಲ ಬಸವಾದಿ ಶರಣರು, ಕಲ್ಯಾಣದೊಳಗೇನು ಬದುಕು ಸಾಗಿಸಿದ್ರು. ಆ ಬದುಕ ಅಷ್ಟು ಚಂದಿತ್ತು. ಅಷ್ಟು ಚಂದನ ಬದುಕ ಸಾಗಬೇಕಾದ್ರೆ ಕಾರಣ ಏನು ಅಂದ್ರೆ ಇಂಥ ರೀತಿಯ ಜೀವನ ಸಾಗಿಸಿದ್ರು. ಇವತ್ತು ನಾವು ದೇವ್ರ ಮುಂದೆ ಕುಂತ್ಕೊಂಡು ಪೂಜಾ ತಾಸುಗಟ್ಲೆ ಮಾಡ್ತೇವೆ ಬಿಡ್ತೇವೋ ಗೊತ್ತಿಲ್ಲ, ಮಾಡುವಾಗ ನಮ್ಮ ಮನಸ್ಸು ನಮ್ಮ ತಕ್ಕ ಐತಿಲ್ಲ ಅಂತ ಗೊತ್ತಿರಬೇಕು, ಅಷ್ಟು ಸಾಕು. ಅದ ಪೂಜಾ. ನಮ್ಮ ಮನಸ್ಸ ನಮ್ಮ ಕಡೆ ಐತೋ ಇಲ್ಲೋ ಅಂತ, ಅದು ಪೂಜಾ ಅಂತಾರ. ಅಂತ ಪೂಜಾ ವಿಧಿವಿಧಾನವನ್ನ ಹಿಂದಿನ ಸಂದರ್ಭದೊಳಗ 250 ವರ್ಷಗಳ ಹಿಂದೆ ವಿಜ್ಞಾನ ಮುಂದುವರೆದಂಗೆಲ್ಲ ಏನಾಗ್ಯದ ವಾಸ್ತವ ಸ್ಥಿತಿ ಅಂತಂದ್ರೆ, ಒಂದಿಷ್ಟು ಧರ್ಮದಿಂದ ಜನ ಹಿಂದುಳಾಕತ್ತಿದ್ರು, ಧರ್ಮ ಬಿಟ್ಟು ಜನ ನಡೆಯಕತ್ತಿದ್ರು. ಮೊದಲು ಜನಕ್ಕೂ ಈಗಿನ ಜನಕ್ಕೂ ಏನು ವ್ಯತ್ಯಾಸ ಅಂತಂದ್ರೆ, ಕಲುಷಿತ ವಾತಾವರಣ ಇದ್ದಿಲ್ಲ. ಕಲುಷಿತ ವಾತಾವರಣ ಅಂತಂದ್ರೆ ಮೊಬೈಲ್ ಇದ್ದಿಲ್ಲ, ಹಿಂದ ಟಿವಿ ಇದ್ದಿಲ್ಲ. ಅದೆಲ್ಲದಕ್ಕಿಂತ ಮೊದಲ ಈ ಈ ಕರ್ನಾಟಕದೊಳಗ ವೀರಶೈವರೇ ಋಷಿಮುನಿಗಳ ಸಂದರ್ಭದೊಳಗ ಇದಕ್ಕೆ ಈ ಕರ್ನಾಟಕಕ್ಕೆ ಮೊದಲು ಮೈಸೂರು ರಾಜ್ಯ ಅಂತ ಕರಿತಿದ್ರು. ಹಂಗ ಸ್ವಲ್ಪ ಒಂದು 100 ವರ್ಷ 200 ವರ್ಷ ಕೆಳಗೆ ಹೋದ್ವಿ ಅಂತಂದ್ರೆ ಇದಕ್ಕೆ ಈ ಮೈಸೂರು ರಾಜ್ಯ ಅನ್ನೋದಕ್ಕಿಂತಲೂ ಅಡವಿಗಳಂತ ಕರಿತಿದ್ರು. ಇದಕ್ಕೆ ನೈಮಿಷಾರಣ್ಯ, ದಂಡಕಾರಣ್ಯ ಹಿಂಗೆಲ್ಲ ಕರಿತಿದ್ರು. ಹಿಂಗೆಲ್ಲ ಕರೆಯುವ ಸಂದರ್ಭದೊಳಗ ಆಗಿನ ಟೈಮಿನೊಳಗ ಕರೆಂಟ ಇರ್ಲಿಕ್ಕಿಲ್ಲ, ಈ ಡಾಂಬರ್ ಸಿಸಿ ರಸ್ತೆನೂ ಇರ್ಲಿಕ್ಕಿಲ್ಲ, ಕಾಲಕ್ಕೆ ಮಳೆ ಬೆಳೆ ಚೆನ್ನಾಗಿ ಆಗ್ತಿತ್ತು. ಜೊತೆಗೆ ಇನ್ನೊಂದೇನು ಅಂತಂದ್ರೆ ಈ ಎಲ್ಲ ವಾತಾವರಣದೊಳಗ ಊರು ಬಿಟ್ಟು ಊರಿಗೆ ಬಂದ ಜನ ಇದ್ದಿಲ್ಲ. ಊರಿಗೆ ಬಂದ ಜನ, ಇದರರ್ಥ ಏನಂದ್ರೆ ಅಪ್ಪಟ ವೀರಶೈವರೇ ಈ ಕರ್ನಾಟಕದೊಳಗಿದ್ರು. ಬೇರೆ ರೀತಿ ಜನ ಬಂದಿದ್ದಿಲ್ಲ ಅವಾಗ. ಬೇರೆ ರೀತಿ ಅಂದ್ರೆ ನಮ್ಮ ರಾಯಚೂರ ಕೊಪ್ಪಳ ಭಾಗದೊಳಗ ಆಂಧ್ರ ಜನ ಎಲ್ಲ ಬಂದ್ಬಿಟ್ಟಾರ. ಆಂಧ್ರ ಜನ ಬಂದ ಇರುವ ಭೂಮಿ ಸೀಮೆ ಎಲ್ಲ ಖರೀದಿ ಮಾಡಿಕೊಂಡು ಅವ್ರದೇ ಒಂದು ಬದುಕು ಬೇರೆ ಆಗ್ಯದ. ಇನ್ನು ಗುಜರಾತ್, ಮಹಾರಾಷ್ಟ್ರ ಆ ಕಡೆಯಿಂದೆಲ್ಲ ಮಾರ್ವಾಡಿ ಜನ ಬಂದು, ಶೆಡ್ಜಿ ಜನ ಬಂದು ಎಲ್ಲಿ ಬೇಕಲ್ಲಿ ಅಂಗಡಿ ಮಾಡಿಕೊಂಡು ಅದರ ಜೊತೆಗೆ ಅವ್ರದೇ ಆದ ಧರ್ಮ ಸೂಚನೆಗಳು ನಡ್ಕೊಂಡು, ಆಮೇಲೆ ಬೇರೆ ಧರ್ಮ ಜನ ಬರ್ಲಿಕ್ಕೆ ಚಿಂತೆಲಿ ಒಂದಿಷ್ಟು ಧರ್ಮದ ಗ್ರಂಥಗಳು ಕೂಡ ಕಳಿಸ್ಕೊಟ್ಬಿಟ್ರು ಅವ್ರು. ಒಂದಿಷ್ಟು ಮಂದಿ ಎಲ್ಲೋ ಯಾವುದೋ ಕಂಟ್ರಿ ಒಳಗಿದ್ದಂತ ಧರ್ಮದ ಪುಸ್ತಕ, ಅದರ ಜ್ಞಾನವನ್ನ ಇಲ್ಲಿ ಕೊಟ್ಟು ನಿಮ್ಮ ಧರ್ಮ ಸುಳ್ಳು ಅನ್ನುವಂತ ವಾತಾವರಣ ನಿರ್ಮಾಣ ಆಯ್ತು. ಇಲ್ಲ, ಎರಡೆರಡು ರೀತಿ ಗ್ರಂಥಿ ಕಡೆ ಬಂದು ಜನ ಬರಲಿಲ್ಲ, ಗ್ರಂಥ ಬಂದು ಅದನ್ನು ಒತ್ತಾಯ ಮಾಡಿ ಒಂದು ಸ್ಕೀಮಿನ ಲೆಕ್ಕದಾಗ ತಗೊಂಡ್ಬಂದ್ರು. ಒಂದು ಸ್ಕೀಮ್ ಅಂದ್ರೆ ಗೊತ್ತಾಗ್ತಾವಲ್ಲ, LML ಕಂಪನಿ ಒಂದು ಸ್ಕೀಮ್ ಇರ್ತಾವ. ನೀನೊಬ್ಬರು ಮಾಡಿಸು, ಲೆಫ್ಟ್ ಒಬ್ಬರು ರೈಟ್ ಒಬ್ಬರು, ಆಮೇಲೆ ಅವರಿಗಿಬ್ಬರು ಮಾಡಿಸ್ರಿ ಅನ್ನೋ ಲೆಕ್ಕದೊಳಗೆ ಒಂದಿಷ್ಟು ಧರ್ಮಗಳು ಬಂದು ಈ ಭೂಮಿ ಮೇಲೆ, ಈ ಕರ್ನಾಟಕ. ಆಮೇಲೆ ಅವ್ರಿಗೆ ಏನೆಲ್ಲ ಆಮಿಷಗಳನ್ನು ತೋರಿಸುವಂತ ವಾತಾವರಣ ನಿರ್ಮಾಣ ಆಯ್ತು. ಅವಾಗ ಇನ್ನೊಂದು ಏನ್ ಮಾಡಿತ್ತು ಅಂದ್ರೆ, ನಮ್ಮ ಗುರುಗಳಾದವರು ಕೂಡ ಅವ್ರ ಜವಾಬ್ದಾರಿ ಬಿಟ್ಟಿದ್ರು ಒಂದು ಟೈಮ್ನ್ಯಾಗ. ಒಂದು ಸಂವಿಧಾನದ ನಮ್ಮ ವೀರಶೈವ ಧರ್ಮದೊಳಗೆ ಏನು ಸಂವಿಧಾನ ಅಂತಂದ್ರೆ, ಹಿರೇಮಠ, ಮಠಪತಿ, ಗಣಾಚಾರಿ, ಪಟ್ಟದ ದೇವರು, ಆಮೇಲೆ ಜಗದ್ಗುರುಗಳು, ಆಮೇಲೆ ಈ ಎಲ್ಲ ರೀತಿಯಲ್ಲೂ ಕೂಡ ವಿರಕ್ತರು ಅನ್ನುವಂಥವ್ರು ಎಲ್ಲರಿಗಿಂತಲೂ ಶ್ರೇಷ್ಠವಾದ ರೀತಿಯೊಳಗ ಆ ಎಲ್ಲ ಒಂದು ವಾತಾವರಣ ಇತ್ತವಾಗ. ಈ ಹಿರೇಮಠದ ಗುರುಗಳಾಗಿರ್ತಕ್ಕಂಥವ್ರು ಬೆಳಗಿನ ಜಾವ ಕಾಲಾಗ ಜಂಗು ಕಟ್ಕೊಂಡು, ಕೈಯಾಗಿ ಬೆತ್ತ ಹಿಡ್ಕೊಂಡು, ಜೋಳಿಗೆ ತಗೊಂಡು ಪ್ರತಿ ಮನೆ ಮುಂದೆ ಹಿಟ್ಟಿನ ಭಿಕ್ಷಕ್ಕೆ ಹೋದಂತಹ ಸಂದರ್ಭದೊಳಗ ಅಷ್ಟೊತ್ತಿಗಾಗಲೇ ಅವ್ರ ಮನೆಯವರು ಎದ್ದು ಸ್ನಾನ ಮಾಡಿ ಪೂಜಾ ಮುಗಿಸ್ಕೊಂಡು ಹಣೆ ಮೇಲೆ ಭಸ್ಮ ಧರಿಸಿ ಆ ಗುರುಗಳಿಗೆ ಆ ಜೋಳಿಗೆ ಇಟ್ಟು ನೀಡಿ ಅವ್ರಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೋಬೇಕಿದು ಪದ್ಧತಿ. ಇದು ಸಂವಿಧಾನ ಆಯ್ತು. ಇಡೀ ಎಲ್ಲಾ ಜನರಿಗೆ ಊರಾಗ ಏನದಾರ ಎಲ್ಲಾ ಮನೆಗೆ ಹೋಗಿ ಹಿಟ್ಟು ತಗೊಂಡು ಬರೋರು. ಆ ಹಿಟ್ಟು ತಂದಂತ ಹಿಟ್ಟನ್ನು ದಾಸೋಹದ ಮುಖಾಂತರವಾಗಿ ಪ್ರಸಾದ ಮಾಡಿಸೋರು. ಆಮೇಲೆ ಯಾರು ಲಿಂಗ ಕಟ್ಟಿಲ್ಲ, ಯಾರು ಭಸ್ಮ ಹಚ್ಚಿಲ್ಲ ಅಂತಂದ್ರೆ ಅವತ್ತು ಅವ್ರ ಕೈಯಾಗೇನು ಬೆತ್ತ ಇತ್ತಲ್ಲ, ಬಡಿಯೋ ಅಧಿಕಾರನ ಹಿರೇಮಠದ ಗುರುಗಳಿಗಿತ್ತು. ಕಟ್ಟಿಲ್ಲ ಯಾಕ, ಮಾಡ ಜಳಕ ಮಾಡು, ಸ್ನಾನ ಮಾಡು, ಪೂಜೆ ಮಾಡು ಅಂತ ತಿಳ್ಕೊಂಡು ಹೇಳುವ ವ್ಯವಸ್ಥೆ ಇತ್ತವಾಗ, ಬೈದೇಳೋದಿತ್ತು. ಅಕಸ್ಮಾತ್ ಅವ್ರ ಮಾತು ಕೇಳಲಿಲ್ಲ ಅಂದ್ರೆ ಅವ್ರಿಗೆ ಯಾರು ಲಿಂಗ ಕೊಟ್ಟಾರ ಆ ಗುರುಗಳಿಗೆ ದೂರು ಕೊಟ್ಟಾಗ ಗುರುಗಳು ಅವ್ರನ್ನ ಕರೆಸಿ ಈ ಧರ್ಮದಾಗಿರು ಅನ್ನುವಂಥ ರೀತಿಯೊಳಗ ಲಿಂಗ ಕಟ್ಟುವಂತ ಒಂದು ವಾತಾವರಣ ಇತ್ತು. ವರ್ಷಕ್ಕೊಂದು ಸಲ ಗುರುಗಳನ್ನ ಮನೆಗೆ ಬರಮಾಡಿಕೊಂಡು ಗುರುಗಳಿಗೆ ಕಾಣಿಕ ಕೊಟ್ಟು ಆ ಎಲ್ಲ ರೀತಿಯ ಧರ್ಮದ ಆಚಾರ ವಿಚಾರವನ್ನು ಕಲಿಸಿ ಹೋಗುವಂತ ಒಂದು ಗುರುಗಳಿದ್ರು. ಆಮೇಲೆ ಇವರು
ಪಟ್ಟದ ದೇವರು ಇವ್ರ ಗುರುಗಳು ಎಲ್ಲ ರೀತಿಯ ಈ ಕಾರ್ಯಕ್ರಮ ಯಾವ ಮಾಡಲಿಲ್ಲ ಅಂತಂದ್ರೆ ಇವರು ಸ್ವಾಮಿಗಳ ತಪ್ಪು ಮಾಡೋ ಜಗದ್ಗಳಿಗೆ ಹೋಗಿ ಹೇಳೋರು, ಅವ್ರವ್ರನ್ನ ಕರೆಸಿ ಅವರಿಗೆ ಬುದ್ಧಿ ಹೇಳೋರು. ಹಾಗೆ ಈ ಗುರು ವಿರಕ್ತರ ಸಂಗಮದೊಳಗೆ ಈ ನಾಡ ಹೆಂಗಿತ್ತು ಅಂದ್ರೆ ಧರ್ಮದ ಒಂದು ಒಳ್ಳೆ ಲಕ್ಷಣಗಳಿಂದ ಪ್ರತಿಯೊಬ್ಬರಿಗೂ ಕೂಡ ಆ ಧರ್ಮದ ಅರಿವು ಆ ಜ್ಞಾನ ಇತ್ತು. ಎಲ್ಲರೂ ಕೂಡ ಲಿಂಗ ಕಟ್ಕೊಂತಿದ್ರು, ಭಸ್ಮ ಧರಿಸ್ತಿದ್ರು, ಎಲ್ಲರಲ್ಲಿ ಮಹಾಮಂತ್ರ ಇರ್ತಿತ್ತು, ಎಲ್ಲರಲ್ಲಿ ನೆಮ್ಮದಿ ವಾತಾವರಣ ಇರ್ತಿತ್ತು, ದಾನ ಮತ್ತು ನಿಧಾನ ಎಲ್ಲವೂ ಕೂಡ ಇರ್ತಿದ್ವು. ಒಳ್ಳೆ ಬದುಕು ಕೂಡ 100-120 ವರ್ಷ ಬಹಳ ಚಂದ ಬದುಕ್ತಿದ್ರು ಅವಾಗಿನ ಜನ. ಇವೆಲ್ಲ ಇದ್ದು ಅಂತ ಹಂಗೆ ಬದುಕ್ತಿದ್ರು. ಈಗೇನಾಗ್ಯದ, ದಿನಗಳಾದಂಗೆಲ್ಲ ಜನ ಒಂದಿಷ್ಟು ಏನ್ ಮಾಡಿದ್ರು ಅಂತಂದ್ರೆ ಸ್ವಾಮಿಗಳು ಪಾದ ತೊಳ್ಕೋಬೇಕಾದ್ರೆ ಒಂದಿಷ್ಟು ಪದ್ಧತಿ ಅದಾವ. ಇಲ್ಲಿ ಬಹಳ ನೀಟಾಗಿ ಚಂದ ತೊಳ್ಕೊಳ್ಳುವಂತ ಒಂದು ಗುರು ಅಂತಂದ್ರೆ ಅದು ನಿರಾಕಾರ ದೇವರನ್ನು ಸಾಕಾರ ರೂಪದೊಳಗೆ ಲಿಂಗದ ರೂಪದೊಳಗೆ ಎದೆ ಮೇಲೆ ಕಟ್ಕೊಂಡಂತ ಒಬ್ಬ ಜಂಗಮ ಬಂದ ಅಂದ್ರೆ ಸಾಕ್ಷಾತ್ ದೇವರ ಸಮಾನ ಅಂತ ತಿಳ್ಕೊಂಡು ಅವರು ಪಾದ ತೊಳ್ಕೊಂಡು ಮನೆಯಾಗೆಲ್ಲ ಪಾದೋದಕವನ್ನು ಮಾಡೋರು. ಈ ಕಂಡಂಗ ಓದಿದ ಇತ್ತೀಚಿನ ಕಾಲದ ಮಂದಿ ಏನಾಗ್ಯದ ಅಂದ್ರೆ ಇವ್ರು ಐನೀರು ಎಲ್ಲಿ ತಿರುಗಾಡಾರೆ, ಇವ್ರ ಪಾದ ನಾವ್ಯಾಕೆ ತೊಳ್ಕೋಬೇಕು ಅನ್ನೋ ಲೆಕ್ಕದೊಳಗೆ ಅವರು ಯಾರು ಭಕ್ತರು. ಇನ್ನು ಇವ್ರು ಹಿಂಗ್ ನೋಡ್ತಾರಪ್ಪ, ಚಲೋ ಮಾರ್ಬಲ್ ಟೈಲ್ಸ್ ಎಲ್ಲ ಭಾಳ ನೀಟಾದ ಮನೆಯೊಳಗೆ ನಾವು ಹಿಂಗ ಅವ್ರ ಮನೆ ದೊಡ್ಡವಾದವು, ಮನಸ್ಸು ಹಿಂಗೆ ಸಣ್ಣವಾದವು, ಅದ್ರ ಜೊತೆಗೆ ಹೋಗೋದು ಬರೋದು ಇವೆಲ್ಲ ಕೊರತೆ ಆದಾಗ ಯಾಕೆ ಬಿಡ ಮಾರ ಅವ್ರದವ್ರಿಗೆ ಇರ್ತದೆ ನಮಗಿರ್ತದೆ ಅಂತ ಹೇಳ್ಕೊಂಡು ಇವ್ರು ಗುರುಗಳಾದವರು ಸುಮ್ಮನಿದ್ರು, ಅವರು ಸುಮ್ಮನೆ ಆದರು, ಮ್ಯಾಗಿದ್ದವ್ರು ಅವರು ಸುಮ್ಮನೆ ಆದರು. ಈ ಎರೆಗೆಳಿತು ಎಮ್ಮಿ ಕೆರೆಗೆಳಿತು ಅನ್ನೋ ರೀತಿಯೊಳಗೆ ಧರ್ಮ ಹೆಂಗಾಗ್ಯದ ಅಂತಂದ್ರೆ ಎಲ್ಲ ರೀತಿಯಲ್ಲೂ ಕೂಡ ಎಲ್ಲ ನಾವೆಲ್ಲ ಲಿಂಗ ಕಟ್ಟಿಕೊಂಡು ಎಲ್ಲ ಡೂಪ್ಲಿಕೇಟ. ಈಗ ಇದ ಮೇಲೆ ಲಿಂಗ ಅದಾವಲ್ಲ ನಿಮ್ಗೆ, ಯಾರಿಗೆ ಗುರುಗಳು ಕೊಟ್ಟಾರ ನಿಮಗೆ ಲಿಂಗ? ಅಂಗಡಿಯಾಗ ತಗೊಂಡು ಕಟ್ಕೊಂಡ್ವ ಜಗ್ಗದಾವ, ಹೌದ್ರಿ? ಅಂಗಡಿಯಾಗ ತಗೊಂಡು ಕಟ್ಕೊಂಡಿದ್ದು. ದೇವರಾಗಬೇಕಾದ್ರೆ ಗುರುಮಂತ್ರ ಬೇಕು, ಗುರು ಸಂಸ್ಕಾರ ಬೇಕು. ಪ್ರಾಣ ಪ್ರತಿಷ್ಠಾಪನೆ ರೀತಿಯೊಳಗೆ ಹೆಂಗ ಗುರು ಕಿವಿಯೊಳಗೆ ಮಹಾಮಂತ್ರ ಬೋಧ ಮಾಡಿ ಹಸ್ತವನ್ನು ತಲೆ ಮೇಲೆ ಇಟ್ಟು ಏನು ಕೊಡ್ತಾನಲ್ಲ ಆ ಲಿಂಗ ಪೂಜೆ ಮಾಡಿದ್ರೆ ಆ ಲಿಂಗ ನಿಜವಾಗಿ 100ಕ್ಕೆ 100 ಕೂಡ ಸಾಕ್ಷಾತ್ ಶ್ರೀಶೈಲ ಮಲ್ಲಿಕಾರ್ಜುನ ಉಪಾಧಿಯೊಳಗ ವರ ಕೊಡುವಂತ ಶಕ್ತಿ ನಿಮ್ಮಲ್ಲಿ ಇಷ್ಟಲಿಂಗದಲ್ಲೇ ಅದ. ಆದರೆ ನಮ್ಮ ಲಿಂಗಕ್ಕೆ ಏನಾಗ್ಯಾವ ಅಂದ್ರೆ ಅಂಗಡಿಯಾಗ ಲಿಂಗ ಕಟ್ಕೊಂಡಿರೋದ್ರಿಂದ ಅಲ್ಲಿ ಲಿಂಗದಾಗ ಶಕ್ತಿ ಇರ್ಲಾರ್ದಂಗ ಮಾಡೋದು ಹೆಂಗ ಅಂದ್ರೆ ದಣ್ಕೊಳ್ಳೋದಾಗ ಎತ್ತು ಗಾಣವ ಸುತ್ತಿ ಬಂದಂತೆ ಅನ್ನಂಗ ಏನಾಗ್ಯದ, ಬರೀ ಪೂಜಾ ಅನ್ನುವಂತ ನೆಪಕ್ಕೆ ಉಳ್ಕೊಂಡದ. ಹಾಗಾಗಿ ನಮ್ಮ ಲಿಂಗ ಕೆಲಸ ಮಾಡ್ಲಾರ್ದಂಗ ಆಗ್ಯಾವ. ಕಾರಣ ಏನು ಅಂದ್ರೆ ಈ ಪುರಾಣ ಪುಣ್ಯಗತೆಗಳ ಮೂಲಕ ತಿಳಿಯೋದೇನು ಅಂದ್ರೆ ಅಷ್ಟಾವರಣ ಮನುಷ್ಯನಿಗೆ ಬಹಳ ವಿಶೇಷ. ನಿನ್ನೆ ದಿವಸ ಅರಳಗುಂಡಿಗೆ ಊರಿನ ಅದಯ್ಯ ಮಡಿಯಮ್ಮ ಏನಿದ್ರಲ್ಲ ಆ ದಂಪತಿಗಳು ಬೆಳೆದ ನಿಂತ 9 ವರ್ಷದ ಮಗ ಶರಣಬಸವನ್ನ ಗುರುಗಳ ಕಡೆ ಕರ್ಕೊಂಡು ಮಾಡಿಸಿ, ಗುರುಗಳೇ ಈತ ಮಾಂಸಮಯ ಪಿಂಡಕ್ಕೆ ಸಂಬಂಧಪಟ್ಟಂತ ಮಗ, ಈತ ನಮಗ ನಿಮಗೂ ಮಗ, ಮಂತ್ರಮಯ ಪಿಂಡಕ್ಕ ನೀವು ದೀಕ್ಷಾ ಕೊಟ್ಟ ಮೇಲೆ ಅವರು ನಿಮಗೂ ಮಗ, ಹೊರಗ ದೇಹಕ್ಕ ನಾವು ತಂದೆ ತಾಯಿಗಳಾದ್ರೆ ಮಾನಸಿಕವಾದಂತ ರೀತಿಯೊಳಗ ಆ ಗುರುಗಳು ಆತ ಮಗನ ಸಮಾನ. ಅದಕ್ಕಂತ ಶಿಷ್ಯ ಆಗಾಕ ಆತ ಯೋಗ್ಯ ಅದನ್ನ ಆತಗೆ ಆಶೀರ್ವಾದ ಮಾಡ್ರಿ ಎನ್ನುವಂತ ಮಾತನ್ನು ಹೇಳಿದಾಗ ಆಗ ಸಾಷ್ಟಾಂಗ ಮಾಡಿ ನಮಸ್ಕಾರ ಮಾಡಿದ ಮೇಲೆ ಅಡಿಯಿಂದ ಮುಡಿವರೆಗೆ ನೋಡಿದ ಗುರು, ಒಂದು ಕಲ್ಲು ನೋಡಿದ್ರೆ ಶಿಲೆ ಆಗಕ್ಕೆ ಹೆಂಗ್ ಗೊತ್ತಾಗ್ತದಂತ ಹೆಂಗ ಶಿಲ್ಪಿ ಗೊತ್ತಾಗ್ತದ, ಒಬ್ಬ ಗುರು ಒಬ್ಬ ಶಿಷ್ಯನ ಅಡಿಯಿಂದ ಮುಡಿವರೆಗೆ ನೋಡ್ಯಾನಪ್ಪ ಅಂದ್ರೆ ಇವನು ಉದ್ಧಾರ ಆಗ್ತಾನೆ ಅನ್ನುವಂಥದ್ದು ಗುರುವಿಗೆ ಗೊತ್ತಾಗ್ತದ. ಗುರುವಿಗೆ ಗೊತ್ತಾಗ್ತದ. ಗುರು ಆವಾಗ ವಿಚಾರ ಮಾಡ್ತಾನೆ, ಆಯ್ತಪ್ಪ ನಿನಗೆ ಯೋಗ್ಯವಾದ ಸಮಯದೊಳಗೆ ನಿನಗೆ ಗುರುಮಂತ್ರವನ್ನು ಕೊಡ್ತೀನಿ ಅನ್ನುವಂತ ಮಾತನ್ನು ಹೇಳಿ, ನಾವೆಲ್ಲ ಲೌಕಿಕರು ಹೆಂಗ ಮದುವೆ ಆಗ್ತೀವಿ ಅದರಂಗ ದೀಕ್ಷಾ ಸಂಸ್ಕಾರ ಅಂದ್ರೆ ಅದು ಒಂದು ಕೂಡ ಪಂಚಕಳಶ ಹೂಡಿ ಪಂಚಭೂತಗಳ ಸಾಕ್ಷಿಯಾಗಿ ಅನ್ನುವಂತಹ ರೀತಿಯೊಳಗೆ ಒಬ್ಬ ಗುರು ಉತ್ತರಾಭಿಮುಖವಾಗಿ ಶಿಷ್ಯ ಪೂರ್ವಾಭಿಮುಖವಾಗಿ ಕುಳಿತು ಆ ವರದಹಸ್ತವನ್ನಿಟ್ಟು ಆ ಮಹಾಮಂತ್ರವನ್ನ ಕಿವಿಯಲ್ಲಿ ಬೋಧಿಸಿ ಅವಾಗ ಆ ಭಸ್ಮ ಹಚ್ಚುವಂತ ಪೂಜೆ ಮಾಡುವಂತ ನೆಲೆಕಲೆಗಳನ್ನ ಗುರು ಶಿಷ್ಯನಿಗೆ ಕೊಡ್ತಾನ. ಇದಕ್ಕೆ ದೀಕ್ಷಾ ಅಂತ ಕರೀತಾರ, ಅಯಾಚಾರ ಅಂತ ಕರೀತಾರ. ಕೆಲವೊಬ್ರು ಏನ್ ತಿಳ್ಕೊಂಡಾರಂದ್ರೆ ಇವು ಬರೀ ಐಗಳಿಗಷ್ಟೇ ಮಾಡ್ಕೊಳ್ಳೋದು ಅಂತ ತಿಳ್ಕೊಂಡಾರ. ಐಗಳಿಗಷ್ಟೇ, ಯಾರಿಗೆ? ಸ್ವಾಮಿಯರಿಗಷ್ಟೇ. ಹಂಗಿಲ್ಲ. ಪ್ರತಿಯೊಬ್ಬರು ಹುಟ್ಟ್ಯಾನ ಅಂದ ಮೇಲೆ ಸಾಯವರೆಗೆ ಏನು ಬದುಕಾಕ ಅಂತ ತಿಳ್ಕೊಂಡು ಏನು ಜೀವಿ ಐತೆಲ್ಲ ಆ ಮನುಷ್ಯ ಜೀವಿ ಎಲ್ಲರಿಗೂ ಕೂಡ ಲಿಂಗ ಕಟ್ಟಾಕ ಹಸಿವೆ ಯಾರಿಗೆ ಆಗ್ತಾ ಅವರೆಲ್ಲರೂ ಕಟ್ಕೋಬಹುದು. ಇಲ್ಲಿ ಕುಲ ಜಾತಿ ಮತ ಪಂಥ ಇಲ್ಲ, ಹಸುವಾಗಬೇಕಷ್ಟೇ. ಈ ಭವಬಂಧರದಿಂದ ಬಿಡುಗಡೆ ಹೊಂದಬೇಕು ಅನ್ನುವಂತ ಆಶೆ ಇರಬೇಕು. ಹಂಗ ಗುರುಗಳು ಹುಡುಗಬೇಕು. ಗುರುಮುಖೇನ ಲಿಂಗ ಕಟ್ಟಿಕೊಂಡಾಗ ಅದು ಯೋಗ್ಯವಾದಂತ ಒಂದು ಬದುಕಾಗ್ತದೆ.
ಶಿವಸಾಂಬಜಯ ನಮಃ ಪಾರ್ವತೀಶ್ವರ ಹರ ಮಹಾದೇವ. ವಿರಕ್ತೇಶ್ವರ ಮಹಾರಾಜಿಗೆ, ಬಸವೇಶ್ವರ ಮಹಾರಾಜಿಗೆ, ಸಕಲ ಸಾಧು ಸಂತ ಮಹಾರಾಜಿಗೆ. ಶಿವಸಾಂಬಜಯ ನಮಃ ಪಾರ್ವತೀಶ್ವರ ಹರ ಮಹಾದೇವ. ಎಲ್ಲರೂ ಕೂಡ ಲಿಂಗ ಕಟ್ಕೋಬೇಕು ಗುರುಮುಖೇನ. ಅವಾಗ